ನಾನು ಅಮ್ಮನನ್ನು ತುಂಬ ಪ್ರೀತಿ ಮಾಡುತ್ತೇನೆ. ಅಮ್ಮ ನನಗಾಗಿ ತುಂಬ ಕಷ್ಟಪಟ್ಟಿದ್ದಾಳೆ. ಅಪ್ಪನಿಂದ ಬೇರ್ಪಟ್ಟ ಮೇಲೆ ಅವಳು ಇನ್ನೊಂದು ಮದುವೆ ಆಗಿಲ್ಲ. ಬದಲಿಗೆ ನನ್ನನ್ನು ಇಂಜಿನಿಯರ್ ಮಾಡಿ ಓದಿಸಿದ್ದಾಳು. ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದೇನೆ. ನನಗೆ ಇಬ್ಬರು ಗಂಡು ಮಕ್ಕಳು. ರಜಕ್ಕೆ ಅಮ್ಮನ ಮನೆಗೆ ಬಂದೆ. ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ. ಮನೆಯೆಲ್ಲ ಹುಡುಕಿದರೂ ಅಮ್ಮ ಸಿಗುತ್ತಿಲ್ಲ. ಕೊನೆಗೆ ನಮ್ಮ ಮನೆಯ ಮೇಲೆ ರೂಮಿನಲ್ಲಿ ಅಮ್ಮ ಚಿಕ್ಕಪ್ಪನ ಜೊತೆ ಮಾಡುತ್ತಿದ್ದ ಕೆಲಸವನ್ನು ನೋಡಿ ನಾನು ಬೆಚ್ಚಿದೆ. ಅದೇನೆಂದರೆ, ಬೆಳಿಗ್ಗೆ 6 ಗಂಟೆ ಆಗಲೇ ಏನೋ ಶಬ್ದ. ಕಣ್ಣನ್ನು ಬಿಡಲೋ ಬೇಡವೋ ದೇವರ ಮುಖವನ್ನು ನೋಡಬೇಕು ಅಂತ ತುಂಬ ಕಾತುರದಿಂದ ಕಾಯುತ್ತಿದ್ದೇನೆ. ಆದರೆ ಸಾಧ್ಯವಿಲ್ಲ. ಇವರದು ಜಗಳ ಪುನಃ ಶುರುವಾಗಿದೆ. ಪ್ರತಿದಿನ ನ್ಯಾಯ ಪಂಚಾಯಿತಿ ಜಾಸ್ತಿ ಮಾಡುತ್ತಾರೆ. ಆದರೆ ಎಂದೂ ಕೂಡ ನಾನು ಅವರನ್ನು ಏಕೆ ಜಗಳ ಮಾಡುತ್ತಿದ್ದೀರಾ ಅಂತ ಕೇಳಿಲ್ಲ. ಬದಲಿಗೆ ದೊಡ್ಡಮ್ಮನ ಮನೆಗೆ ಹೊರಟು ಹೋಗುತ್ತಿದ್ದೇನೆ. ನನಗೆ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಸಮಜಾಯಿಷಿ ಕೊಡಲು ಸಾಧ್ಯವಿಲ್ಲ. ನನಗೆ ಇಬ್ಬರೂ ಒಂದೇ. ಅಪ್ಪ ಅಮ್ಮ ಯಾರ ಕಡೆ ಹೋಗಲು ಇಷ್ಟವಿಲ್ಲ. ಒಬ್ಬರ ಪರವಾಗಿ ಹೋದರೆ ಇನ್ನೊಬ್ಬರು ದೂರವಾಗುತ್ತಾರೆ. ದೊಡ್ಡಮ್ಮನ ಸಹಾಯದಿಂದ ನಾನು ಹಾಸ್ಟೆಲ್ಗೆ ಸೇರಿಕೊಂಡೆ. ಪ್ರತಿದಿನ ಇವರ ಜಗಳ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಹೆಚ್ಚಾಗಿ ಬೆಳೆದಿದ್ದು ದೊಡ್ಡಮ್ಮನ ಮನೆಯಲ್ಲಿ. SSLCಗೆ ನಮ್ಮ ಊರಿನಿಂದ ಸ್ಕೂಲ್ಗೆ ಹೋಗೋದು ತುಂಬ ಕಷ್ಟವಾಗುತ್ತಿತ್ತು. ಅದಕ್ಕೆ ಹಾಸ್ಟೆಲ್ಗೆ ಸೇರಿಕೊಂಡೆ. PUCಯನ್ನು ಹಾಸ್ಟೆಲ್ನಲ್ಲೇ ಓದಿದೆ. ಒಂದು ಒಳ್ಳೆಯ ಅಂಕವನ್ನು ತೆಗೆದುಕೊಂಡೆ. ಇದರಿಂದ ನಾನು ಫ್ರೀ ಇಂಜಿನಿಯರಿಂಗ್ ಸೀಟ್ ತೆಗೆದುಕೊಂಡೆ. ಒಳ್ಳೆಯ ಕಾಲೇಜಿನಲ್ಲಿ CETಯಲ್ಲಿ. ಇದರಿಂದ ಒಂದು ದೊಡ್ಡ ಹೆಮ್ಮೆ. ಅಪ್ಪ ಕೂಡ ಖುಷಿಪಟ್ಟರು, ಅಮ್ಮ ಖುಷಿಪಟ್ಟಳು. ನಂತರ ಇಂಜಿನಿಯರಿಂಗ್ ಕೂಡ ಆಯಿತು. ನಾನು ಕೆಲಸಕ್ಕೆ ಸೇರಿಕೊಂಡೆ. ಮೊದಲ ಸಂಬಳ ಅಂತ ಎಲ್ಲರಿಗೂ ಬಟ್ಟೆಯನ್ನು ತೆಗೆದುಕೊಂಡು ಬಂದೆ. ಆಗ ನನಗೆ ತಿಳಿದ ವಿಷಯದಿಂದ ಶಾಕ್ ಆಯಿತು. ಏನೆಂದರೆ, ನನ್ನ ಅಪ್ಪ ಅಮ್ಮ ನಾನು ಹಾಸ್ಟೆಲ್ಗೆ ಸೇರಿದ ದಿನವೇ ಸಪ್ರೇಟ್ ಆಗಿದ್ದಾರೆ. ಅಪ್ಪ ಇನ್ನೊಂದು ಮದುವೆಯಾಗಿ ಹೊಸ ಹೆಂಡತಿಗೆ 2 ಮಕ್ಕಳನ್ನು ಹುಟ್ಟಿಸಿದ್ದಾರೆ. ನನ್ನ ಅಮ್ಮನನ್ನು ಒಂಟಿಯಾಗಿ ಬಿಟ್ಟಿದ್ದಾರೆ. ಅಮ್ಮ ನನಗಾಗಿ ಹಗಲು ರಾತ್ರಿ 4 ಮನೆಯಲ್ಲಿ ಮನೆ ಕೆಲಸ ಮಾಡಿ ಹಾಸ್ಟೆಲ್ ಫೀಸ್, ಕಾಲೇಜಿನ ಫೀಸ್ ಕಟ್ಟುತ್ತಾ ಇದ್ದಳು. ಈ ವಿಷಯ ನನಗೆ ತಿಳಿದರೆ ಎಲ್ಲಿ ನನ್ನ ಮಾನಸಿಕ ಪರಿಸ್ಥಿತಿ ಹಾಳಾಗಿ ಸರಿಯಾಗಿ ನಾನು ಓದುವುದಿಲ್ಲ, ಮನಸ್ಸಿಗೆ ಹಚ್ಚಿಕೊಂಡು ಪುನಃ ಊರಿಗೆ ಬಂದು ಬಿಡುತ್ತೇನೆ ಅಂತ ನನಗೆ ಹೇಳಿಲ್ಲ. ಅಮ್ಮ ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ, ನನ್ನ ಮಗಳಿಗೆ ಏನಾದರೂ ನನ್ನ ಮತ್ತು ನನ್ನ ಗಂಡನ ವಿಷಯ ತಿಳಿದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ. ಇದರಿಂದ ಪ್ರತಿಯೊಬ್ಬರೂ ಸುಮ್ಮನಾದರು. ಆದರೆ ನಾನು ಮಾತ್ರ ಅಮ್ಮ ಮಾಡಿದ ತ್ಯಾಗವನ್ನು ನೆನೆದು ಎಮೋಷ್ನಲ್ ಆದೆ. ಚಿಕ್ಕಂದಿನಲ್ಲಿ ನಾನು ಅಪ್ಪನಿಗೆ ಬುದ್ಧಿ ಹೇಳಬೇಕಿತ್ತು. ಅಮ್ಮ ಪಾಪ ಅನ್ನುವ ವಿಷಯ ನನಗೆ ತುಂಬ ಸಲ ಗೊತ್ತಿರುತ್ತಿತ್ತು. ಅವಳು ಮನೆಗಾಗಿ ಗಂಡನಿಗಾಗಿ ತುಂಬ ತ್ಯಾಗ ಮಾಡಿದ್ದಾಳೆ ಅಂತ. ಆದರೆ ಅಪ್ಪ ಅದನ್ನು ಲೆಕ್ಕಿಸದೆ ಯಾವಾಗಲೂ ಹೊರಗಡೆ ಪೋಲಿ ಪುಡಾರಿಗಳ ಜೊತೆ ಸಮಯವನ್ನು ಕಳೆಯುತ್ತಿದ್ದರು. ಇದರಿಂದ ಇದ್ದ ಒಂದೇ ಒಂದು ಚಿಕ್ಕ ಕೆಲಸವನ್ನು ಬಿಟ್ಟು ಬಿಟ್ಟು ಅಮ್ಮನಿಗೆ ಭಾರವಾದರು ಅಪ್ಪ. ಅಮ್ಮ ನೋಡಿಕೊಳ್ಳುತ್ತಿದ್ದಳು. ಆದರೂ ಕೂಡ ಸುಮ್ಮನೆ ಇರದೆ ಅಪ್ಪ ಏನಾದರೂ ಸಮಸ್ಯೆ ಮಾಡುತ್ತಿದ್ದರು. ಇದೇ ಸಮಯದಲ್ಲಿ ಅಪ್ಪ ಇನ್ನೊಂದು ಹುಡುಗಿಯ ಸಹವಾಸ ಮಾಡಿದರು. ಅದಕ್ಕಾಗಿ ಜಗಳ ಮಾಡುತ್ತಾ ಇದ್ದಿದ್ದು. ನಾನು ಊರು ಬಿಟ್ಟ ಮೇಲೆ ಅಮ್ಮ ಅಪ್ಪನನ್ನು ಬಿಟ್ಟು ಬಿಟ್ಟಳು. ನಿನಗೆ ಇಷ್ಟ ಬಂದ ರೀತಿ ಇರು, ನಾನು ನನ್ನ ಮಗಳನ್ನು ಸಾಕಬೇಕು, ಅವಳಿಗಾಗಿ ದುಡ್ಡನ್ನು ಕಳಿಸಬೇಕು ಅಂತ ಹಗಲು ರಾತ್ರಿ ದುಡಿಯಲು ಆರಂಭಿಸಿದಳು. ಬಟ್ಟೆ ಹೊಲಿಯುವ ಮಿಷಿನ್ನಲ್ಲಿ ಬಟ್ಟೆ ಹೊಲಿಯುತ್ತಿದ್ದಳು. ರಾತ್ರಿಯೆಲ್ಲ ಹಗಲಿನಲ್ಲಿ ಮನೆ ಕೆಲಸ ಮಾಡುತ್ತಿದ್ದಳು. 4 ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕೆಲಸದವಳಾಗಿದ್ದಳು. ಎಲ್ಲ ದುಡ್ಡನ್ನು ನನಗಾಗಿ ಸಂಗ್ರಹಿಸಿದಳು. ಅವಳ ತ್ಯಾಗ ನನ್ನನ್ನು ಇಂದು ಇಷ್ಟು ದೊಡ್ಡ ಮನುಷ್ಯನನ್ನಾಗಿ ಮಾಡಿದೆ. ನಾನೆಂದು ಅವಳ ಕೈ ಬಿಡಬಾರದು. ಇದೇ ಸಂದರ್ಭದಲ್ಲಿ ನಾನು 2 ವರ್ಷ ದುಡಿದ ಮೇಲೆ ಮದುವೆ ಆಗುವುದು. ಅದರಲ್ಲಿ ಬಂದ ಸಂಪಾದನೆಯಿಂದ ಮದುವೆ ಆಗುವುದು. ಒಂದೇ ಒಂದು ರೂಪಾಯಿ ನಿನಗೆ ಭಾರ ಆಗಬಾರದು. ನಿನ್ನನ್ನು ನಾನು ಹೂವಿನಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದು ಬಿಟ್ಟೆ. ನನ್ನ ಜೊತೆ ಬಾ ಅಂತ ಹೇಳಿದರೆ ಅಮ್ಮ ಒಪ್ಪಲಿಲ್ಲ. ನಿನಗೆ ನಾನು ಭಾರ ಆಗುವುದಿಲ್ಲ ಮಗು, ನಿನಗೆ ಹೇಗೆ ಇಷ್ಟ ಹಾಗೆ ಇದ್ದಿಕೋ ಅಂತ ಹೇಳಿದಳು. ನಾನು ಬೆಂಗಳೂರಿಗೆ ಬಂದ ಮೇಲೆ ತುಂಬ ಹಾರ್ಡ್ ವರ್ಕ್ ಮಾಡಲು ಆರಂಭಿಸಿದೆ.
ಇದರಿಂದ ಕಂಪನಿಯಲ್ಲಿ ಒಂದು ಒಳ್ಳೆಯ ಪೊಸಿಷನ್ ಸಿಕ್ಕಿತು. ಆಗ ಒಂದು ಸಂಬಳವೂ ಕೂಡ ಜಾಸ್ತಿ ಆಗುತ್ತಾ ಹೋಯಿತು. ತಿಂಗಳಿನಿಂದ ತಿಂಗಳಿಗೆ ನನ್ನ ಸಂಬಳ ಮೊದಲು 1000 ಇದ್ದಿದ್ದು ಈಗ ಲಕ್ಷ ಲಕ್ಷ ಇದ್ದಿದ್ದು 10 ಲಕ್ಷ ಅಷ್ಟೊಂದು ದೊರೆಯುತ್ತದೆ, ಅಷ್ಟೊಂದು ದುಡಿಯುತ್ತೇನೆ ಅಂತ ಅವರ ಆಸೆ. ಆದರೆ ನನಗೆ ಯಾರೂ ಇಷ್ಟ ಇಲ್ಲ. ಇಂದು ಓವರ್ನೈಟ್ ಕೆಲಸ ಮಾಡಬೇಕು ಅಂತ ಹೇಳಿದ ನನ್ನ ಆಫೀಸ್ನ ಬಾಸ್. ನಾನು ಅದಕ್ಕೆ ಒಪ್ಪಿದೆ. ತುಂಬ ಸಲ ಅವರ ಜೊತೆ ಓವರ್ನೈಟ್ ಕೆಲಸ ಮಾಡಿದ್ದೇನೆ. ಜೆಂಟಲ್ಮ್ಯಾನ್, ಎಳ್ಳಷ್ಟು ಕೂಡ ಅನುಮಾನ ಪಡುವ ಪ್ರಮೇಯವಿಲ್ಲ. ನಾನು ಅವರು ಹೇಳಿದ ಹಾಗೆ ಕೇಳುತ್ತಿದ್ದೆ. ನಮ್ಮ ಕಂಪನಿಯ ಕೆಲಸಗಳು ರಾತ್ರಿಯ ಸಮಯದಲ್ಲೇ ಆಗುತ್ತಿದ್ದು. ಇಂದು ಕೂಡ ಅದೇ ರೀತಿ ಇರಬಹುದೇನೋ ಅಂತ ಸುಮ್ಮನಾದೆ. ಆದರೆ ರಾತ್ರಿ ಹೊರಗಡೆಯಿಂದ ಊಟವನ್ನು ತರಿಸಿದ್ದರು. ನನಗೆ ಇಷ್ಟವಾದ ಐಟಮ್ ಇತ್ತು. ನಾನು ಇನ್ಸಿಡೆನ್ಸ್ ಅಂತ ಸುಮ್ಮನಾದೆ. ಆದರೆ ನಿಜವಾಗಲೂ ನನಗೆ ಇಷ್ಟವಾದ ಅಡುಗೆಗಳನ್ನು ನಾನು ತಿನ್ನಲಿ ಅಂತಲೇ ತರಿಸಿರುವುದು ನನಗೆ ಆಶ್ಚರ್ಯವಾಯಿತು. ಅವರು ಇಡೀ ದೇಶಕ್ಕೆ ನಂಬರ್ 1 ಬಿಸ್ನೆಸ್ ಮ್ಯಾನ್. ಆ ರೀತಿಯ ಮನುಷ್ಯ ನನಗೆ ಇಷ್ಟವಾದ ಊಟವನ್ನು ಆರ್ಡರ್ ಮಾಡಿ ತರಿಸಿದ್ದಾರೆ ಅಂದರೆ ಇದರಲ್ಲಿ ಏನೋ ಮಸಲತ್ತು ಇದೆ ಅಂತ ಆ ಮನುಷ್ಯನನ್ನು ತುಂಬ ಅನುಮಾನದಿಂದ ನೋಡಲು ಆರಂಭಿಸಿದೆ. ಅಷ್ಟರಲ್ಲಿ ಕಿರಣ್ ಸರ್ ಕೆಳಗೆ ಮಂಡಿಗೂರಿ ಕುಳಿತು ನನ್ನ ಕೈಯನ್ನು ಹಿಡಿದುಕೊಂಡು ನನಗೆ ಪ್ರಪೋಸ್ ಮಾಡೇ ಬಿಟ್ಟರು. ನನಗೆ ಸತ್ಯ ಯಾವುದು? ಇಷ್ಟು ದೊಡ್ಡ ಮನುಷ್ಯ ನನಗೆ ಏಕೆ ಪ್ರಪೋಸ್ ಮಾಡಿದ? ಅವನು ಅಷ್ಟೊಂದು ಸುಂದರವಾಗಿದ್ದಾನೆ. ನಾನು ನೋಡಿದರೆ ಈ ರೀತಿ ಇದ್ದೇನೆ ಅಂತ ಸುಮ್ಮನಾದೆ. ಆದರೆ ನಿಜವಾಗಲೂ ಅವನು ಪ್ರಪೋಸ್ ಮಾಡಿದ್ದಾನೆ. ನೀನು ಒಪ್ಪಿಕೋ ಅಂತ ಕೇಳಿದ. ಆಗ ನಾನು, ಸರ್ ನಾವೆಲ್ಲಿ ನೀವೆಲ್ಲಿ, ನಮ್ಮಿಬ್ಬರಿಗೂ ಎಲ್ಲಿಂದ ಹೊಂದಾಣಿಕೆ ಆಗುತ್ತದೆ? ನೀವು ಆಕಾಶದಲ್ಲಿರುವ ನಕ್ಷತ್ರವಾದರೆ ನಾನು ಭೂಮಿಯಲ್ಲಿರುವ ಮಣ್ಣು ಅಂತ ಹೇಳಿದಾಗ, ಮಣ್ಣಿಲ್ಲದೆ ಬೆಳೆಯಿಲ್ಲ, ನೀನಿಲ್ಲದೆ ನಾನಿಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತೇನೆ. ನೀನು ಒಪ್ಪಿಕೊಂಡರೆ ತುಂಬ ಖುಷಿಯಿಂದ ನಾವಿಬ್ಬರು ಬದುಕಬಹುದು. ಇಲ್ಲವಾದರೆ ಜೀವನ ಪರ್ಯಂತ ಒಂಟಿಯಾಗಿ ಬದುಕನ್ನು ಸವಿಸುತ್ತೇನೆ ಅಂತ ಹೇಳಿದಾಗ ನಾನು ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದೆ. ಸರ್ ನನ್ನನ್ನು ಹಿಂದೆಯಿಂದ ಕರೆಯುತ್ತಿದ್ದರು. ನನಗೆ ಭಯ. ನಾನು ಅಸಹಾಯಕಳು. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ನನ್ನ ಯೌವನವನ್ನು ಬಳಸಿಕೊಂಡರೆ ಎನ್ನುವ ಭಯವಿತ್ತು. ಆದರೆ ಸರ್ ಆ ರೀತಿಯ ಮನುಷ್ಯ ಅಲ್ಲ. ಅವರ ಕಣ್ಣುಗಳಲ್ಲಿ ಸತ್ಯ, ಪ್ರೀತಿ ಇತ್ತು ಅಂತ ಮನಸ್ಸು ಪದೇ ಪದೇ ಹೇಳುತ್ತಿದೆ. ಆದರೆ ನಾನು ಅದನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಅಮ್ಮನಿಗೆ ನಾನು ಹೇಗೆ ಮುಖ ತೋರಿಸಲಿ? ಜೀವನ ಸಾಗಿದಂತೆ ಸಾಗಲಿ. ನಾನು ಬೇರೆ ಆಫೀಸ್ನಲ್ಲಿ ಕೆಲಸಕ್ಕೆ ಜಾಯಿನ್ ಆಗುತ್ತೇನೆ ಅಂತ ಯೋಚಿಸುತ್ತಿದ್ದೆ. ನಿನ್ನನ್ನು ನೋಡಬೇಕಂತೆ ಮದುವೆ ಹುಡುಗ ಅಂತ ಹೇಳಿದಳು. ಆಗ ನಾನು ತಡವರಿಸುತ್ತಿದ್ದೆ. ಆದರೆ ಅಮ್ಮ ತುಂಬ ಕಂಡೀಷನ್ನಲ್ಲಿ ಹೇಳಿದಳು. ನಾನು ವಿಧಿ ಇಲ್ಲದೆ ಒಪ್ಪಲೇಬೇಕಾಯಿತು. ನನ್ನ ಬದುಕು ಈ ರೀತಿ ಆಗುತ್ತದೆ ಅಂತ ನನಗೆ ತಿಳಿದಿರಲಿಲ್ಲ. ಮರುದಿನ ನಾನು ಅಮ್ಮ ಹೇಳಿದ ಸಮಯಕ್ಕೆ ಸರಿಯಾಗಿ ನನ್ನದೊಂದು ಹೊಸ ಸೀರೆ ಮತ್ತು ಬ್ಲೌಸನ್ನು ತೆಗೆದುಕೊಂಡು ಹೋದೆ. ಹುಡುಗನ ಕಡೆಯವರು ಬರುವುದರ ಒಳಗೆ ತುಂಬ ಚೆನ್ನಾಗಿ ರೆಡಿಯಾದೆ. ಅಮ್ಮ ನನ್ನನ್ನು ನೋಡಿ, ನನ್ನ ಮಗಳು ಎಷ್ಟು ಸುಂದರವಾಗಿ ಮೇಕಪ್ ಮಾಡಿಕೊಂಡಿದ್ದಾಳೆ, ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ, ನನ್ನ ಹೆಮ್ಮೆ ನನ್ನ ಮಗಳು ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಆಗ ಆ ತಾಯಿಯ ಎದೆ ಬಡಿತ ತುಂಬ ಜೋರಾಗಿ ಇರುವುದು ಕೇಳಿಸಿಕೊಂಡು ನನಗೆ ಭಯವಾಗಲು ಶುರುವಾಯಿತು. ಅಮ್ಮ ನನ್ನ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿದ್ದಾಳೆ ನನ್ನ ಮದುವೆಯನ್ನು ನೋಡಬೇಕು ಅಂತ. ಅವಳಿಗೆ ಡಿಸಪಾಯಿಂಟ್ಮೆಂಟ್ ಮಾಡಬಾರದು ಅಂತ ಯೋಚಿಸುತ್ತಿದ್ದೆ. ಮದುವೆ ಹುಡುಗನ ಕಡೆಯವರು ಬಂದರು ಅಂತ ಯಾರೋ ಹೇಳಿದರು. ಆಗ ಅಮ್ಮ ಹೋಗಿ ಅವರನ್ನು ಕುಳ್ಳಿರಿಸಿದಳು. ನನ್ನ ಕೈಗೆ ದೊಡ್ಡಮ್ಮ ಜ್ಯೂಸನ್ನು ಕೊಟ್ಟಳು. ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿರುವವನು ಹುಡುಗ. ಅವನನ್ನು ಸರಿಯಾಗಿ ನೋಡು. ಆಮೇಲೆ ಹುಡುಗನ ಮುಖ ಸರಿಯಾಗಿ ನೋಡಿಲ್ಲ. ಮೊದಲೇ ಹೇಳಬೇಕಿತ್ತು ಹುಡುಗ ಯಾರು ಅಂತ. ಗಲಾಟೆ ಮಾಡಬಾರದು ಅಂತ ಕಣ್ಣುಗಳನ್ನು ದಪ್ಪಗೆ ಬಿಟ್ಟಳು. ನಾನು ಅವಳು ಹೇಳಿದ ರೀತಿ ಹುಡುಗನನ್ನು ನೋಡಲು ಪ್ರಯತ್ನಿಸಿದೆ. ಆ ಹುಡುಗನನ್ನು ನೋಡಿ ಬೆಚ್ಚಿದೆ. ಅವನು ಬೇರೆ ಯಾರೂ ಅಲ್ಲ, ನನ್ನ ಬಾಸ್ ಇಂದು ನನ್ನನ್ನು ನೋಡುವ ಹುಡುಗನಾಗಿ ಬಂದಿದ್ದಾನೆ. ನಿನ್ನೆ ಅವನ ಪ್ರಪೋಸಲ್ ಒಪ್ಪಿಕೊಂಡಿಲ್ಲ. ಅದಕ್ಕೆ ಈ ರೀತಿ ಅರೇಂಜ್ ಮ್ಯಾರೇಜ್ ನಾಟಕ ಆಡುತ್ತಿದ್ದಾನೆ. ಅಮ್ಮನ ಪರವಾಗಿ ಬಂದರೆ ನಾನು ಒಪ್ಪುತ್ತೇನೆ ಅಂತ ಅವನ ಧೈರ್ಯ. ನಾನು ಕೋಪದಿಂದ ರೂಮಿಗೆ ಹೋಗಿ ದೊಡ್ಡಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದೆ. ದೊಡ್ಡಮ್ಮ ನನ್ನ ತಲೆ ಮೇಲೆ ಹೊಡೆದು, ತುಂಬ ಸಲ ರಾತ್ರಿಯ ವೇಳೆ ಅವನ ಜೊತೆ ಕೆಲಸ ಮಾಡಿದ್ದೇನೆ ಅಂತ ಹೇಳುತ್ತೀಯ. ನಿನ್ನ ಬದುಕಿನಲ್ಲಿ ಆಟ ಆಡುವ ಉದ್ದೇಶವಿದ್ದರೆ ಅವನು ಆಗಲೇ ಆಡುತ್ತಿದ್ದ. ಅವನು ಸಭ್ಯಸ್ಥ, ಅದಕ್ಕೆ ಪ್ರಪೋಸ್ ಮಾಡಿದ.
ನೀನು ಒಪ್ಪಿಲ್ಲ, ಅದಕ್ಕೆ ನಿನ್ನ ಅಮ್ಮನನ್ನು ಒಪ್ಪಿಸುವ ಪ್ರಯತ್ನ ಮಾಡಿದ್ದಾನೆ. ಇದರಿಂದ ಅವನ ಉದ್ದೇಶ ಒಂದೇ, ನಿನ್ನನ್ನು ಮದುವೆಯಾಗಬೇಕು, ನಿನ್ನನ್ನು ಹೆಂಡತಿಯಾಗಿ ಪಡೆಯಬೇಕು ಅನ್ನುವುದು ಅಷ್ಟೇ. ನಿನ್ನ ಅಪ್ಪ ಮತ್ತು ಅಮ್ಮನ ಪರಿಸ್ಥಿತಿಯನ್ನು ನೋಡಿ ಒಳ್ಳೆಯ ಮನೆಯ ಹುಡುಗರು ಯಾರೂ ಕೂಡ ನಿನ್ನನ್ನು ಒಪ್ಪುವುದಿಲ್ಲ. ಇವನು ಇವನಾಗೆ ಬಂದಿದ್ದಾನೆ, ಒಪ್ಪಿಕೊಂಡು ಮದುವೆಯಾಗು, ಇಲ್ಲವಾದರೆ ಗ್ರಹಚಾರ ಸರಿ ಇರುವುದಿಲ್ಲ ನಿನ್ನದು ಅಂತ ಬೈದಳು. ಸ್ವಲ್ಪ ಕಾಮಾಗಿ ಕುಳಿತು ಯೋಚನೆ ಮಾಡಿದಾಗ ದೊಡ್ಡಮ್ಮ ಹೇಳಿದ ಮಾತು ಸರಿ ಅಂತ ಅನಿಸಿತು. ನಾನು ನಿಜವಾಗಲೂ ಕೂಡ ತಪ್ಪು ಮಾಡುತ್ತಿದ್ದೇನೆ ಅಂತ ಅನಿಸಿತು. ಎಲ್ಲರೂ ಹುಡುಗ ಒಪ್ಪಿಗೆಯಾ ಅಂತ ಕೇಳಿದಾಗ ನಾನು ಹೌದು ಅಂತ ಹೇಳಿದೆ. ನಂತರ ಸರ್ ನನ್ನ ಜೊತೆ ಪ್ರತಿದಿನ ಮಾತನಾಡಲು ಆರಂಭಿಸಿದರು. ಇಬ್ಬರಿಗೂ ಬಹಳ ಬೇಗ ಮದುವೆಯನ್ನು ದೊಡ್ಡವರು ಮಾಡಿದರು. ಈಗ ನನ್ನ ಬದುಕು ಸುಂದರವಾಗಿದೆ. ನಾನು ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದೇನೆ. ನನ್ನ ಗಂಡನ ಆಫೀಸ್ನಲ್ಲಿ ನಾನು ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇದ್ದೇನೆ. ಮನೆಯಲ್ಲಿ ಆಳು ಕಾಳುಗಳು ಇದ್ದಾರೆ. ಅತ್ತೆ ಮಾವ ಕೂಡ ತುಂಬ ಒಳ್ಳೆಯವರು. ನನ್ನ ಅಮ್ಮನನ್ನು ಇಲ್ಲೇ ಇದ್ದು ಬಿಡು ಅಂತ ಹೇಳಿದ್ದಾರೆ. ಆದರೆ ಅಮ್ಮ ಬರಲು ಒಪ್ಪುವುದಿಲ್ಲ. ನೀನು ಅಲ್ಲೇ ಇರು ಅಂತ ಹೇಳುತ್ತಾಳೆ. ಅಮ್ಮನ ಮಾತಿಗೆ ನಾನು ಒಪ್ಪಲೇಬೇಕಾಯಿತು. ಕಿರಣ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಮದುವೆಯಾದ ವರ್ಷಕ್ಕೆ ನನಗೆ ಒಂದು ಗಂಡು ಮಗು ಆಯಿತು. ಅದಾದ 2.5 ವರ್ಷಕ್ಕೆ ಇನ್ನೊಂದು ಗಂಡು ಮಗು ಆಯಿತು. 2 ಮಕ್ಕಳನ್ನು ಅಮ್ಮ ಬಾಣಂತನ ಇಲ್ಲೇ ಬಂದು ಮಾಡಿದರು. ನನ್ನ ಗಂಡ ಊರಿಗೆ ನನ್ನನ್ನು ಕಳಿಸಲಿಲ್ಲ. ಈಗ ಈ ಮನೆಯ ಮಹಾರಾಣಿ ನಾನು. 2 ಮಕ್ಕಳು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಒಬ್ಬನಿಗೆ 5 ವರ್ಷ, ಇನ್ನೊಬ್ಬನಿಗೆ 2.5 ವರ್ಷ. ನನ್ನ ಬದುಕು ತುಂಬ ಸುಂದರವಾಗಿದೆ. ಪ್ರತಿ ವರ್ಷ ನಾನು ರಜಕ್ಕೆ ಊರಿಗೆ ಹೋಗುತ್ತಿರಲಿಲ್ಲ. ಅಮ್ಮನನ್ನೇ ಇಲ್ಲಿಗೆ ಕರೆಸಿಕೊಂಡು ಬಿಡುತ್ತಿದ್ದೆ. ಆದರೆ ಈ ಸಲ ಹೋಗಬೇಕು ಅಂತ ಅನಿಸಿತು. ಕಿರಣ್ಗೆ ಹೇಳಿದೆ, ನಾನು ಅಮ್ಮನನ್ನು ನೋಡಲು ಹೋಗುತ್ತೇನೆ ಅಂತ. ಅವನು ಪರ್ಮಿಷನ್ ಕೊಟ್ಟ. ನಾನು ಅಮ್ಮನಿಗೆ ಹೇಳದೆ ಮಕ್ಕಳನ್ನು ಕರೆದುಕೊಂಡು ಹೋದೆ. ಮನೆಗೆ ಹೋಗಿ ಎಲ್ಲ ಕಡೆ ಅಮ್ಮನನ್ನು ಹುಡುಕುತ್ತೇನೆ, ಆದರೆ ಅಮ್ಮ ಎಲ್ಲೂ ಕಾಣಿಸುತ್ತಿಲ್ಲ. ನಂತರ ಮೇಲೆ ಒಂದು ಸ್ಟೋರ್ ರೂಮ್ ಇತ್ತು, ಅಲ್ಲಿ ನೋಡೋಣ ಅಂತ ಮಕ್ಕಳನ್ನು ಕೆಳಗೆ ಕೆಲಸದವರ ಜೊತೆ ಬಿಟ್ಟು ನಾನೊಬ್ಬಳೆ ಮೇಲೆ ಹೋದೆ. ಅಲ್ಲಿದ್ದ ದೃಶ್ಯವನ್ನು ನೋಡಿ ನನಗೆ ತುಂಬ ದುಃಖ ಆಯಿತು. ಅಮ್ಮ ನನ್ನ ಚಿಕ್ಕಪ್ಪನ ಜೊತೆ ಮಾಡುತ್ತಿದ್ದ ಕೆಲಸವನ್ನು ನೋಡಿ ಬೇಸರವಾಯಿತು. ನನ್ನ ಹೆತ್ತ ತಾಯಿ ಈ ರೀತಿ ಕೆಲಸ ಮಾಡುತ್ತಾಳೆ, ದುಡ್ಡಿಗಾಗಿ ಈ ರೀತಿ ದಾರಿ ಹಿಡಿಯುತ್ತಾಳೆ ಅಂತ ನನಗೆ ತಿಳಿದಿರಲಿಲ್ಲ. ನಾನು ಕೆಳಗೆ ಕುಸಿದೆ. ಚಿಕ್ಕಪ್ಪ ಮತ್ತು ಅಮ್ಮ ನನ್ನನ್ನು ನೋಡಿ ಮುಜುಗರ ಪಟ್ಟುಕೊಂಡರು. ಅಮ್ಮ ನನ್ನನ್ನು ಬೈಯುತ್ತಿದ್ದಾಳೆ. ನೀನು ಏಕೆ ಇಲ್ಲಿಗೆ ಬಂದೆ? ಯಾವಾಗ ಬಂದೆ? ಹೇಳಿ ಬರಬೇಕು ತಾನೆ ಅನ್ನುವ ಮಾತನ್ನು ಮಾತನಾಡಲು ಶುರು ಮಾಡಿದಳು. ಆಗ ನಾನು ಅಮ್ಮನ ಬಳಿ ಕೇಳಿದ್ದೆ, ಅಮ್ಮ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಆನಂತರ ನಿನಗೆ ಉತ್ತರ ಕೊಡುತ್ತೇನೆ. ಮೊದಲು ನೀನು ಚಿಕ್ಕಪ್ಪನ ಜೊತೆ ಏನು ಮಾಡುತ್ತಿದ್ದೆ ಹೇಳು. ಅಮ್ಮ ತನ್ನ ಮೈ ಮೇಲೆ ಇದ್ದ ಒಡವೆಗಳು ಹಾಗೂ ಅವಳಿಗೆ ಇದ್ದ ಸ್ವಲ್ಪ ಜಮೀನನ್ನು ಚಿಕ್ಕಪ್ಪನ ಸಹಾಯದಿಂದ ಮಾರಾಟಕ್ಕೆ ಇಟ್ಟಿದ್ದಾಳೆ. ಏಕೆ ಅಂತ ಕೇಳಿದಾಗ, ನಿನಗೆ ಮತ್ತು ನಿನ್ನ ಮಕ್ಕಳಿಗೆ ಯಾವುದೇ ಒಂದು ಭಾರಿಯಾದ ಒಡವೆಯನ್ನು ಮಾಡಿಸಿಕೊಟ್ಟಿಲ್ಲ. ನಿನ್ನ ಮನೆಯಲ್ಲಿ ಏನಾದರೂ ಅಂದುಕೊಂಡರೆ, ನಿನ್ನನ್ನು ಬೈದರೆ ಅನ್ನುವ ಭಯ, ಅದಕ್ಕೆ ಇದೆಲ್ಲ. ನಿನಗೆ ತಾನೇ ಇದೆಲ್ಲ. ನಾನೇ ಇದನ್ನೆಲ್ಲ ಮಾರಿ ನಿನಗೆ ಒಂದು ಹೊಸ ಒಡವೆಯನ್ನು ತೆಗೆದುಕೊಡುತ್ತೇನೆ ಅಂತ ಅಳಲು ಶುರು ಮಾಡಿದಳು. ಆನಂತರ ನನಗೆ ಚಿಕ್ಕಪ್ಪ ನಿಧಾನವಾಗಿ ಹೇಳಿದರು, ನಿನ್ನ ಅಪ್ಪ ಅವನಿಗೆ ಹುಟ್ಟಿದ ಮಕ್ಕಳಿಗೆ ಹೊಸ ಹೊಸ ಒಡವೆಗಳನ್ನು ಮಾಡಿಸುತ್ತಾ ಇದ್ದಾನೆ. ಅವನ ಜಮೀನನ್ನು ಮಾರಿ ನನ್ನ ಮಗಳಿಗೆ ಮಾಡಿಸಿಕೊಡು ಅಂತ ಕೇಳಿದ್ದಕ್ಕೆ ಅವಳು ನನ್ನ ಮಗಳಲ್ಲ ಅಂತ ಕಠೋರವಾಗಿ ಹೇಳಿದ. ಆ ದುಃಖದಿಂದ ಅತ್ತಿಗೆ ಈ ರೀತಿ ಮಾತನಾಡುತ್ತಿದ್ದಾಳೆ. ನಮ್ಮ ಮಗಳು ಶ್ರೀಮಂತರು, ಅವಳಿಗೆ ಇದೆಲ್ಲ ಕೊಡುವ ಅವಶ್ಯಕತೆ ಇಲ್ಲ ಅಂತ ಎಷ್ಟು ಹೇಳಿದರೂ ಅತ್ತಿಗೆ ಕೇಳುತ್ತಿಲ್ಲ. ನೀನೇ ಹೇಳು ಅಂತ ಚಿಕ್ಕಪ್ಪ ಅವನ ಕೈಯಲ್ಲಿದ್ದ ಅಮ್ಮನ ಒಡವೆಗಳು ಮತ್ತು ಆಸ್ತಿಪತ್ರಗಳನ್ನು ನನ್ನ ಕೈಯಲ್ಲಿಟ್ಟು ಹೊರಟು ಹೋದ. ಅಮ್ಮ ಕೂಡ ಕೆಳಗೆ ಕುಸಿದು ಕುಳಿತಳು. ಚಿಕ್ಕಂದಿನಿಂದ ನನಗೂ ಕೂಡ ತುಂಬ ಒಡವೆಗಳನ್ನು ಹಾಕಿಕೊಳ್ಳಬೇಕು ಅನ್ನುವ ಆಸೆ ಇತ್ತು. ಆದರೆ ಊಟಕ್ಕೆ ಸಿಕ್ಕಿದರೆ ಸಾಕು ಅನ್ನುವ ಸಮಯದಲ್ಲಿ ಒಡವೆಗಳು ಏನಕ್ಕೆ ಅಂತ ಯೋಚಿಸಲು ಆರಂಭಿಸಿದೆ. ಆದರೆ ನನಗೆ ಇರುವ ಒಬ್ಬಳೇ ಮಗಳು, ನಿನ್ನನ್ನು ನಾನು ಹಾಗೆ ಕಳಿಸಿದ್ದೇನೆ. ನಾನು ಮಾಡಿಸಿಕೊಟ್ಟಿರುವ ಒಡವೆಗಳಿಂದ ನೋಡಬೇಕು ಅಂತ ಹೇಳಿದಳು. ಆಗ ನಾನು ಹೇಳಿದೆ, ಅಮ್ಮ ನನಗೆ ನನ್ನ ಗಂಡ ಮತ್ತು ಅತ್ತೆ ಮಾವ ತುಂಬ ಒಡವೆ ಕೊಟ್ಟಿದ್ದಾರೆ. ಅವರು ಎಂದೂ ಕೂಡ ನಿನ್ನನ್ನು ದೂರುವುದಿಲ್ಲ.
ಅವರು ತುಂಬ ಒಳ್ಳೆಯವರು. ಆದರೂ ಅಮ್ಮ ತುಂಬ ಬೇಸರ ಮಾಡಿಕೊಂಡಳು. ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದೆ, ನನಗೆ ನೀನೇ ನನ್ನ ಪಾಲಿನ ಚಿನ್ನ ಬಂಗಾರ, ಇನ್ನು ಒಡವೆ ಹೇಗೆ ಅಮ್ಮ ಅಂತ ಹೇಳಿದೆ. ನನ್ನ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಜ್ಜಿ ಅಜ್ಜಿ ಅಂತ ನನ್ನ ಮಕ್ಕಳು ಮುತ್ತು ಕೊಡುತ್ತಿದ್ದಾರೆ ಅಮ್ಮನ ಮುಖಕ್ಕೆ. ಅಮ್ಮ ಇಷ್ಟು ಹೊತ್ತು ಅತ್ತಿದ್ದು ನೋವು ಪಟ್ಟಿದ್ದು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಮರೆತು ಆ ಮಕ್ಕಳ ಜೊತೆ ಮಕ್ಕಳಾಗಿ ಆಟವಾಡುತ್ತಿದ್ದಾಳೆ. ಅವಳು ಅಷ್ಟು ಖುಷಿಯಾಗಿರುವುದನ್ನು ನೋಡಿ ನನ್ನ ಕಂಗಳು ತುಂಬಿತು. ನನ್ನ ತಾಯಿ ನನಗೆ ತಿನ್ನಲು ಊಟ ಇಲ್ಲದಿದ್ದರೂ, ನನಗೆ ಉಡಿಯಲು ಸರಿಯಾದ ಬಟ್ಟೆ ಇಲ್ಲದಿದ್ದರೂ ನನ್ನನ್ನು ಸಾಕಬೇಕು ಅಂತ ಯೋಚಿಸುತ್ತಾಳೆ. ಅವಳ ಎಂಗರಳಿನ ಮಮತೆಗೆ ನಾನು ಸೋತು ಹೋದೆ. ಅವಳನ್ನು ಇನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ನಿರ್ಧರಿಸಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.